ಎಲ್ಲವನ್ನು ನೀನು ಹೇಳ್ತಿ ಅಂದ್ರ ಮನಿ ನೀನಾಗುದಿಲ್ಲ, ಮನಿ ನಿಂದು ಆಗ್ತದ ಅನ್ನುವಂಥದ್ದನ್ನ ಹಿಂಗ ಅನುಭವಕ್ಕೆ ತಂದು ಕೊಡ್ತಾರ. ಹಂಗ ದೃಷ್ಟಾಂತ ಮುಖಾಂತರ ತಿಳಿದು ಈ ದೇಹ ನೀನ್ ಎಲ್ಲವನ್ನು ಅರಿತೀಯಪ್ಪ ಅಂದ್ರ ಈ ವಯಸ್ಸಾಯ್ತು, ಬಾಲ್ಯವನ್ನು ಹೇಳ್ತಿ, ಮುಪ್ಪುನು ಹೇಳ್ತಿ, ಯೌವನದೊಳಗ ಕಾರ್ಯಗಳನ್ನು ನೀನ್ ಹೇಳ್ತೀಯಪ್ಪ ಅಂದ್ರ ಇವು ಎಲ್ಲವೂ ನಿನ್ನಿಂದ ಏನಾಗ್ತಾವ, ಇವು ಅರಿಸ್ಕೋತಾವು. ನೀನು ಮಾತ್ರ ಅರಿವು ಸ್ವರೂಪನೇದಿ. ಇವು ಏನಾಗ್ಯಾವು, ಇವು ತೋರ್ತಾವು, ಅವು ಆಕಾರಗಳು ಹೇಳ್ತೀವಿ, ಮತ್ತೊಂದ್ ದಿವ್ಸ ಅವು ಏನಾಗ್ತಾವ ನಿನ್ನ ಮುಂದೆ ಎಲ್ಲಾರಂಗಾಗ್ಯಾವು. ಬಾಲ್ಯದ ಆಟ ಪಾಠಗಳನ್ನು ಹೇಳ್ತಿ, ಯೌವನದೊಳಗೆ ನೀ ಮಾಡಿದ ಕೃತ್ಯಗಳನ್ನು ಹೇಳ್ತಿ, ಮುಪ್ಪಿನೊಳಗ ನೀ ಏನ್ ಮಾಡ್ತಿ ಅವನ್ನೆಲ್ಲವನ್ನು ಮಲಕ್ ಹಾಕ್ತಾ ಇರ್ತಿ. ಆ ಮುಪ್ಪನ್ನ ನೀನು ಹಿಂದ ಆದದ್ದನ್ನ ಮಲಕ್ ಹಾಕವ. ಅದೇ ಮುಪ್ಪಿನೊಳಗ ಇಂಥ ಸತ್ಸಂಗ ಕೇಳಿದ್ದೇವೆ, ಇಂಥ ಜ್ಞಾನವನ್ನು ನಾವು ಕೇಳಿದ್ದೇವೆ, ನಾಮಸ್ಮರಣೆ ಮಾಡಿದ್ದೇವೆ, ಯೋಗ ಧ್ಯಾನಾದಿಗಳನ್ನ ನಾವು ಮಾಡಿದ್ದೇವೆ ಅಂದ್ರ ಮೊದಲ ಅವು ಮುಪ್ಪಿನೊಳಗೆ ಏನ್ ಮಾಡ್ತಾವ, ಅವೇ ಸ್ಮರಣ ಬರ್ತಾವ. ಯಾವ ಧ್ಯಾನ ಮಾಡುದು, ನಾಮಸ್ಮರಣೆ ಮಾಡ್ಕೊಂಡು ಆ ಮುಪ್ಪು ಜೀವನ ಹೆಂಗ್ ಕಳಿತಾನ ಅಂದ್ರ ಇಂಥ ಶಾಸ್ತ್ರ ಕೇಳಿದವರು, ಇಂಥ ಸತ್ಸಂಗ ಮಾಡಿದವರು ಜೀವನ ಹೆಂಗ್ ಕಳಿತಾರ ಅಂದ್ರ ಮುಪ್ಪಿನಾಗ ಆನಂದವಾದ ಜೀವನ ಕಳಿತಾರ. ಯಾಕ ಅವ್ರ ಸ್ಮರಣೆ ಗುರ್ತಿರ್ತದ, ನಾಮ ಜಪ ಮಾಡ್ತಾರ, ಮತ್ ಬ್ಯಾಸರ ಆಯ್ತು ಅಂದ್ರ ಧ್ಯಾನ ಮಾಡ್ತಾರ, ತಪಸ್ಸು ಮಾಡ್ತಾರ. ಮುಂದೆ ಏನ್ ಮಾಡ್ತಾರ ಅಂದ್ರೆ ಇಂಥ ಸತ್ಸಂಗಗಳನ್ನ ಆತ್ಮನ ವಿಚಾರ ಮಾಡ್ತಾರ, ಬೇರ್ಪಡಿಸಿ ತಿಳ್ಕೊಂಡು ಇದ್ರ ಧರ್ಮದ ಇದ್ರದ್ದು ಕಾರ್ಯವನ್ನು ತಾನು ಎದುರಿಟ್ಟರಿಯುವಂತ ಶಕ್ತಿ ಮುಪ್ನ್ಯಾಗ ಬರ್ಬೇಕು ನಮಗ. ಅದು ಬಿಟ್ಟು ಮುಪ್ನ್ಯಾಗ ನಾ ಆ ಸಂಸಾರ ಹಂಗ್ ಮಾಡಿದೆ, ಹಿಂಗ್ ಮಾಡಿದೆ, ನಾ ಏನು ಮಾಡಿರ್ತೇವೆ ಆ ಮುಪ್ನ್ಯಾಗ ನಾನು ಅಷ್ಟು ದುಡಿದೆ, ಇವ್ ಮಕ್ಳು ಹಂಗ್ ದುಡಿಯಂಗಿಲ್ಲ, ಆ ಮಕ್ಳು ನನಗೆ ಹಿಂಗ್ ವಾದಿಸ್ತಾರ, ನಾನು ಎಷ್ಟು ಗಳಿಸಿಟ್ಟಿದ್ದೆ ಇವ್ರೆಲ್ಲಾ ಹಾಳು ಮಾಡ್ತಾರ. ಇವ್ ಬರೇ ಇದೇ ಸ್ಮರಣ ಬರ್ತದ. ಯಾಕೆ ಸ್ಮರಣ ಬರ್ತದ ಅಂದ್ರ ಅವ ಬಾಲ್ಯದಾಗ ಯೌವನದಾಗ ಇಂಥ ಕಾರ್ಯನೇ ಮಾಡಿಲ್ಲ. ಕಾರ್ಯ ಮಾಡ್ಲಾರ್ದ ಏನ್ ಬರ್ತದಂದ್ರ ಆ ಮುಪ್ಪಿನಾಗ ಏನು ಮಾಡ್ಯಾನ ಅದೇ ವಾಸನ ಬರ್ತದ. ಅದಕ್ಕ ಈ ವಾಸನ ಬರಬಾರ್ದು ಅಂದ್ರೆ ಇಂಥದನ್ನ ಗಟ್ಟಿ ನಾವು ಮಾಡಿದ್ದೇವೆ ಅಂದ್ರ ಮುಪ್ಪನ್ನು ಕೂಡ ನಮಗ ಸುಂದರ ಕಳೆಯಕ್ ಬರ್ತದ. ಮುಪ್ಪಿನೊಳಗ ರೋಗ ರುಜಿನ ಶರೀರ ಎಲ್ಲವೂ ಕೂಡ ಕಷ್ಟಗಳನ್ನ ಬಂದ್ರು ಕೂಡ ಅದನ್ನ ಸಹನೆ ಮಾಡ್ಕೊಂಡು ಸಾಕ್ಷಿಯಾಗಿ ನೋಡಾಕುವಂತ ಶಕ್ತಿ ಬರ್ತದ. ಯಾವ್ದಕ್ಕಂದ್ರ ಸತ್ಸಂಗದಿಂದ. ಇವತ್ ನಮ್ಗ ಅನುಭವ ಸಿದ್ಧ, ಇದು ಪ್ರಾಕ್ಟಿಕಲ್ ಇದಂತಾರಲ್ಲ, ಪ್ರಾಕ್ಟಿಕಲ್ ಅನುಭವ. ಈ ಸತ್ಸಂಗ ಗುರ್ತಿಲ್ಲಾರ್ದವ್ರಿಗೆ, ನಾಮಸ್ಮರಣೆ ಗುರ್ತಿಲ್ಲಾರ್ದವ್ರಿಗೆ, ಮತ್ತೆ ಧ್ಯಾನ ಯೋಗಾದಿಗಳನ್ನ ಗುರ್ತಿಲ್ಲಾರ್ದವ್ರು ಅವ್ರು ಏನ್ ಮಾಡಕ್ ಅವ್ರಿಗೊಂದು ಬೇಕಲ್ಲ, ಮನುಷ್ಯಗೆ ಒಂದು ಕಾರ್ಯ ಬೇಕೇ ಬೇಕು, ಒಂದು ಕೆಲಸ ಬೇಕು. ಅದಕ್ಕ ಏನ್ ಕೆಲಸ ಹಚ್ತಾರ ಮುಪ್ನ್ಯಾಗ, ಖಾಲಿ ಇರ್ತಾರ, ಕಾಯಕರ ಇರುದಿಲ್ಲ, ದಗದರ ನೀಗ್ತಿದಂಗಲ್ಲ, ಇಂದ್ರಿಯಗಳ ಶೀತಲಾಗಿರ್ತಾವ. ಅವ ಇವ್ರು ಏನು ಕಾರ್ಯ ಹಚ್ತಾರ ಅಂದ್ರ ನಾ ಹಿಂದಿ ಏನು ಮಾಡಿ ಅದೇ ಸ್ಮರಣ ಮಾಡುದು. ಒಳ್ಳೊಳ್ಳೆ ನಾ ಹಂಗ್ ಮಾಡ್ದೆ, ಹಂಗ್ ದುಡಿದೆ, ಹಂಗ್ ತಿಂದೆ, ಹಂಗ್ ಉಂಡೆ, ಬರೇ ಇದೇ ಚಿಂತನದೊಳಗೆ ಆವಿಷ್ಯ ಹೋಗ್ಬಿಡ್ತದ. ಒಂದ್ ವೇಳೆ ಇಂಥ ಸತ್ಸಂಗ, ಶರಣರ ಸಂಘ, ಶಾಸ್ತ್ರ ಮತ್ತೆ ಜಪ ತಪ ಯೋಗಗಳನ್ನ ಮಾಡಿದ್ದೇವ ಅಂದ್ರ ಆ ಮುಪ್ಪಿನಾಗ ಅದನ್ನ ಸ್ಮರಣಕ್ ಬರ್ತದ. ಕಾಯ್ಕ ಇಲ್ಲ, ನನಗೆ ಒಳ್ಳೇದಾಯ್ತು ನೋಡಪ್ಪ, ಇವತ್ತ ಶಾಸ್ತ್ರ ಹಿಂಗ್ ಹೇಳ್ತಿತ್ತು ಅಂತೇಳಿ ಅವಲೋಕನ ಮಾಡ್ತಾನವ. ಸ್ಮರಣ ಮಾಡೋದ್ರಿಂದ ಶಾಸ್ತ್ರ ಆನಂದ ಕೊಡ್ತದ, ಮುಪ್ಪಿನಾಗೂ ಕೂಡ ಆನಂದ ಕೊಡ್ತದ. ಅದಕ್ಕಿಂತದನ್ನ ಬಿಟ್ಟು ಇದನ್ನ ಮಾಡ್ರಿಯಪ್ಪ ಅನ್ನುವಂಥದ್ದನ್ನ ಇಲ್ಲಿ ಹೇಳ್ಕೋತ ಹೊಂಟಾರ. ಮುಂದ ಏನ್ ಹೇಳಿದ್ರಪ್ಪ ಅಂದ್ರ, ನನ್ನದು ಅಂದರೆ ನಾನು ಎಂದು ಅನ್ನಬಾರದು. ಹೀಗಂದರೆ ನನ್ನ ಮನೆ ಎಂಬಲ್ಲಿ ಮಮಕಾರಕ್ಕೆ ವಿಷಯಕಾರಕ್ಕೆ ವಿಷಯವಾದ ಮನೆ ನಾನು ಎಂಬ ಅಹಂಕಾರಕ್ಕೆ ವಿಷಯವಾಗದು. ಹೀಗಿದ್ದು ನೀನು ಒಮ್ಮೆ ನಾನು ಅನ್ನಿವೆ, ಒಮ್ಮೆ ನನ್ನದು ಅನ್ನಿವೆ. ಈಗ ನೀವು ಹೇಳುವುದರಿಂದಲೂ ಯುಕ್ತಿ ಅನುಮಾನ ಅನುಭವಗಳಿಂದ ವಿಚಾರ ಮಾಡಿ ನೋಡಿದ್ರೆ ಈ ದೇಹವು ನೀನು ಆಗುವುದಿಲ್ಲ. ಈ ಹೆಂಗ ಮನಿನೇ ನಾನು ಆಗುವುದಿಲ್ಲ, ಮನಿ ಬ್ಯಾರೆ ನಾನೇ ಬ್ಯಾರೆ ಅಂತ ಹೆಂಗ ನಮ್ಮ ಅನುಭವ ಸಿದ್ಧ ಅದ, ಹಂಗ ಈ ದೇಹದೊಳಗ ದೇಹನೇ ಬೇರೆ ನಾನೇ ಬೇರೆ, ದೇಹದ ಕಾರ್ಯಗಳು ಬೇರೆ ನನ್ನ ಕಾರ್ಯಗಳು ಬೇರೆ. ದೇಹ ಏನೈತಪ್ಪ ಅಂದಿದ್ದು ಜಡನೇ ಅದ, ಮಿಥ್ಯನೇ ಅದ. ಮಿಥ್ಯ ವಸ್ತುವನ್ನ ಹೆಂಗ್ ಮತ್ತೆ ಕಾರ್ಯ ಮಾಡ್ತಲ್ಲ, ಚೇತನ ಸತ್ತ ತಗೊಂಡು ಕಾರ್ಯ ಮಾಡಿದ್ರು ಕೂಡ ಇದು ಚೇತನ ಇದು ಕಾರ್ಯ ಹೆಂಗ್ ಮಾಡ್ತದ, ಆತ್ಮ ಮಾಡಾವಲ್ಲ ಅಂತೀರಿ, ಮತ್ತ ಆತ್ಮ ನೋಡವಲ್ಲ, ಮುಟ್ಟವಲ್ಲ, ಕರ್ತವಲ್ಲ, ಭೋಗ್ತಾ ಅಲ್ಲ ಅಂತ ನೀವೆಲ್ಲ ಹೇಳ್ಕೊತ ಬರ್ತೀರಿ. ಮತ್ತೆ ಇಲ್ಲಿ ಮಾಡವ್ರು ಯಾರು ಅನ್ನುವಂತ ಪ್ರಶ್ನೆ ಬರ್ತದ. ಅದು ಚಿದಾಭಾಸ ಮಾಡ್ತದ, ಅದು ಹೆಂಗ್ ಮಾಡ್ತದ, ಅದು ಸೂಕ್ಷ್ಮ ಶರೀರ ಹೆಂಗ್ ಕಾರ್ಯ ಮಾಡ್ತದ, ಎದರ್ಲಿಂದ ಹುಟ್ಟ್ಯದ, ಅದ್ರ ಕಾರ್ಯ ಏನು ಅನ್ನೋದು ಮತ್ತೆ ನಾಳೆ ಚರ್ಚೆ ಮಾಡೋಣ. ಈ 3 ನುಡಿಗಳನ್ನ ನಮಗೆಲ್ಲರಿಗೆ ಅನುಭವಕ್ಕೆ ಬರ್ಬೇಕು. ಮತ್ತ 2 ನುಡಿಗಳ ನಾಳೆ ಮತ್ತ 3ನೇ ನುಡಿದ ಬಗ್ಗೆ ಮಾಡ್ಕೋತ 4, 5, 6 ನಾಳೆ ಮತ್ತೆ ಚರ್ಚೆ ಮಾಡೋಣ ಅನ್ನುವಂಥದ್ದನ್ನ ಹೇಳಿ, ಸಮಯ ಆಗಿದೆ, 40 ನಿಮಿಷ ಸಮಯ ಆಗಿದೆ. ಮತ್ತ ಇದನ್ನ ನಾಳೆಗೆ ನೀವು ಚರ್ಚೆ ಮಾಡೋಣ. ಇದ್ರ ಬಗ್ಗೆ ಇನ್ನಿಷ್ಟು ಅನುಭವಿಗಳು, ಶರಣರು, ಸಂತರು ಕೂಡ ಈ ಕಾರ್ಯಕ್ರಮಗಳು ಭಾಗಿಯಾಗಿರ್ತಾರ. ಇನ್ನಿಷ್ಟು ಅವ್ರ ಬಾಯಲ್ಲಿ ನೀವು ಕೂಡಿ ಚರ್ಚೆ ಮಾಡೋಣ ಅನ್ನುವಂತ ಮಾತನ್ನ ತಿಳಿಸಿ
ಒಂದೆರಡು ಮಾತುಗಳನ್ನ ಏನೋ ಹೆಚ್ಚು ಕಮ್ಮ ಆತ್ಮನೇ ನಾನದೀನಿ ಅಂತ ತಿಳ್ಕೊಂಡಾಗ, ಆತ್ಮನೇ ನಾನಿದ್ದಾಗ ಆ ಚಿದಾಭಾಸದ ತಿದ್ದುದೇನು ದೊಡ್ಡ ವಿದ್ಯೆ ಅಲ್ಲ, ದೊಡ್ಡ ಹೈರಾಣಲ್ಲ. ಅನುಭವಕ್ಕೆ ಒಂದೇ ಒಯ್ದು ಅನುಭವದಿಂದಲೇ ಅದು ಮಾತ್ರ ಸಾಧ್ಯ ಆಗ್ತದ. ಅನುಭವ ಇರ್ಲಿಕ್ಕಂದ್ರೆ ಅದು ಸಾಧ್ಯ ಆಗುದಿಲ್ಲ ಅನ್ನುವಂಥದ್ದನ್ನ ಎರಡು ಮಾತುಗಳನ್ನ ಸಿದ್ಧಾರ್ಥ ಪಾದಕ್ಕೆ ಅರ್ಪಿಸಿ ಮುಕ್ತಾಯ ಮಾಡ್ತೇನ್ರಿ. ಎಲ್ಲರಿಗೂ ಶರಣಾರ್ಥಿಗಳು. ಓಂ ನಮಃ ಶಿವಾರಿ. ಅದರಿಂದ ನಾನು ಎಂದು ಹೇಳುತ್ತೇನೆಂದರೆ ಉತ್ತರ ಹೇಳುತ್ತಾರೆ. ತನು ತೋರದಿಕೆ ತನು ಇದು ನೀನೆಂದ ಎಂಬೆ, ತನು ತೋರ್ಪ ಕಥದಿಂದ ನೀನೆಂಬೆ, ನಿನಗೆ ತೋರಿ ತಾಗಿ ನೀನಲ್ಲವೆಂತಿಯದು ತನುವಿದು ನಿನ್ನೆಂದ ಇಂತಿಯದು ಸತ್ಯ. ಇದು ತನು ನೀ ಅಲ್ಲ ಅಂತಾರ. ದೇವು ತೋರುವುದರಿಂದ ನಾನು ಎಂದು ಅನ್ನುತ್ತೀಯಲ್ಲ, ದೇಹ ಹಂಗ ಆಗ್ತದೆ. ಪಂಚಮಹಾಭೂತ ಶರೀರ ನಾನು ಅಂತಿ ಅಂದ್ರ ಈ ದೇಹಕ್ಕೂ ನಿನಗೂ ಅದಕ್ಕೆ ಸಂಬಂಧ ಇಲ್ಲ. ತೋರುಂದ್ಲೆ ನಾನು ಅಂತಿ. ತೋರ್ತದಂದ್ರ ಈ ತೋರುವ ಹಿಂದ ಯಾರ ಆಶ್ರಯ ತೋರ್ಲಕತ್ತದ, ಕಣ್ಣು ನೋಡ್ತದ, ಕಿವಿ ಕೇಳ್ತದ, ಮುಕ್ಸು ತೋರ್ತದ, ಬಾಯಿ ನಾಲಿ ರುಚಿ ತೋರ್ತದ, ಯಾರ್ ಸತ್ತ ತಗೊಂಡ ಆತ್ಮ ಸತ್ತಾದಿಂದ ಇವೆಲ್ಲ ದೃಷ್ಟಾತ್ಮ ತಗೊಂಡ್ ದೃಶ್ಯ ಪದಾರ್ಥ ತಗೋತದ. ದ್ರಷ್ಟಾನೇ ಇರ್ಲಿಕ್ಕಂದ್ರ ಆ ದೃಶ್ಯ ಪದಾರ್ಥ ತಗೊಳುದಿಲ್ಲ. ಹಂಗ ಆತ್ಮನ ಸತ್ತ ಪಡ್ಕೊಂಡು ಎಲ್ಲಾ ನಾ ಕೊಟ್ಟೆ, ನಾ ತಗೊಂಡೆ, ನಮ್ಮ ಬಂದೆ ಹೋದೆ, ನಾನೇ ಕೊಡವ, ನಾನೇ ಕರ್ತು, ನಾನೇ ಹೋಗ್ತು ಅಂತ ಅಧ್ಯಾತ್ಮ ಸಂಬಂಧ ಹೊಂದ್ಯಾನ ಜೀವ. ಕಲ್ಪಿತ ಜೀವ ಇವ ತನ್ನ ಮರಸುವಣ್ಣನ ಮರತ ಏನಾಗ್ಯದ, ನಾನೇ ಮಾಡವ ಅಂತ. ಯಾಕ ಸೂಜಿಗಳ ಉದಾಹರಣೆ ಕೊಟ್ಟು ಸೂಜಿಗಳ ಸತ್ತ ಪಡ್ಕೊಂಡು ಎಷ್ಟೋ ಸೂಜಿಗಳು ಹಚ್ಕೊಟ್ಟು, ಆ ಸೂಜಿಗಳ ಅಕ್ಕಲ್ ತೆಗದಾಗ ಏನ ಸೂಜಿಗೆ ಸತ್ತ ಬರ್ತದ ಇಲ್ಲ. ಹಂಗ ನಿನ್ನಟಿ ಆತ್ಮ ಸತ್ತ ಪಡ್ಕೊಂಡು ದೇಹ ತೋರ್ಲಕತ್ತದ ಅಂತ ಹೇಳ್ತಾರೆ. ಈ ದೇಹ ನಾನು ಯಾಕೆ ಆಗುವುದಿಲ್ಲ ಅಂತ ಕೇಳಿದ್ರೆ, ಅನುಭವದಿಂದ ನೀನೇ ವಿಚಾರ ಮಾಡತ್ತಾರ ಅವ್ರು. ಅನುಭವದಿಂದ ವಿಚಾರ ಮಾಡಪ್ಪ. ಇದು ಒಂದು ಕಮ್ಮನ್ ವಸ್ತು ಅದರಿಂದ 9 ದ್ವಾರದಲ್ಲಿ ಬರ್ತದ ಒಮ್ಮರಾಯ. ಒಂದರ ದಿನ ಜಳಕ ಮಾಡ್ತೀವ, ಸ್ವಚ್ಛ ಇರ್ತದೆ. ಇದು ಶರೀರ ಹ್ಯಾಂಗದ ಅಂದ್ರ ಈ ಆ ಪಾಂಡವರು ಆ ದೀಪಾವಳಿಯಾಗಿ ಇದು ಮಾಡಿ ಇಟ್ಟಿರ್ತಾರ ನೋಡ್ರಿ ಪಾಂಡವ್ರ. ಹಂಗ ಶಿಗ್ನಿ ಇದ್ದಂಗಿದು ಪಂಚ ಮಹಾಭೂತ ಶರೀರ ಒಂದರ ಇದು ಅದನ್ನ ಅಮ್ಮನ ಇದಕ್ಕೆ ನಾಟ ಬುದ್ಧಿ ಎಲ್ಲಿ ವಿಕಾರ ಆಗಿ ಹೋಗ್ತದ. 6 ವಿಕಾರ ಅಸ್ತಿತ್ಯ, ಜಾಯಿತ್ಯ, ಪರಿಣತೆ, ಅಪೇಕ್ಷತೆ, ವಿನಶ್ಯತೆ 6 ವಿಕಾರ ತೋರುವಂತ ನಾ ಅಂತೀಯಲ್ಲ ಅಂತ ಹುಚ್ಚದಿ ಅಂತ ಜ್ಞಾನಿಗಳು. ಅದಕ್ಕೆ ಅಜ್ಞಾನಿ ಎಲ್ಲ ಜೀವನಿ ಸುಜ್ಞಾನಿ ಅಂತ ನುಡಿವರೆ ಬಲ್ಲವ್ರು. ಅಜ್ಞಾನಿ ಹೆಂಗ್ ವ್ಯವಹಾರ ಮಾಡ್ಲಕತ್ತಿ? ಈ ಕಡೆ ಸತ್ತಂಗ ಇಲ್ಲ ಅದ್ಕ. ಯಾಕೆ ಅನುಭವ ಬರೋದ? ಅನುಭವದಿಂದ ಅನುಭವ ಯುಕ್ತಿ ದೃಷ್ಟಾಂತಗಳು ಯಾಕೆ ಕೊಡ್ತಾರ ಅಂದ್ರೆ ನಮ್ಮ ಅನುಭವ ಬರ್ಬೇಕು. ಆ ಸತ್ಪುರುಷರ ಸವಾಸ ಮಾಡಿದಾಗ ಅನುಭವ ಹೌದಲ್ಲ, ಇದನ್ನ ಶರೀರ ಅಲ್ಲ, 25 ವರ್ಷ ಸರಿ ತೋರ್ತದ. ಜಾಗೃತ ತೋರ್ತು ಮತ್ತು ಸ್ವಪ್ನದಾಗ ಸುಪ್ತಿಗಳಿಗೆ ಇದೇ ಇಲ್ಲ. ಇದು ಯಾಕೆ ಜಾಗೃತ ತೋರುವಂತ ಸ್ವಪ್ನ ಸುಪ್ತಿಗಳು ತೋರ್ಬೇಕಾಗಿತ್ತು, ಯಾಕೆ ತೋರುದಿಲ್ಲ? ಇದು ವಿಕಾರ ಹೊಂತದ. ವಿಕಾರ ಒಂದು ನಾ ಅಂತೀಯಲ್ಲ, ಅನುಭವದಿಂದ ನೀವ್ ವಿಚಾರ ಮಾಡಪ್ಪ ಅಂತ ಜ್ಞಾನಿಗಳು ಪದೇ ಪದೇ ಯಾಕೆ ಹೇಳ್ತಾರ ಅಂದ್ರ ತಿಳ್ಕೊಳ್ಳಿ ಅಂತ ಹೇಳ್ತಾರ ಅವ್ರು. ಈ ದೇವುನಿ ಆಗುದಿಲ್ಲ ತಿಳ್ಕೊತಾರ ಅವ್ರು. ಇದು ದೇವು ತೋರುವುದರಿಂದಲೇ ನೀನಲ್ಲ, ತೋರ್ತದಂದ್ರೆ ನೀ ಅಲ್ಲ. ಯಾಕಂದರೆ ನೀನೇ ದೇವ ಆಗಿದ್ದರೆ ನೀನು ಯಾವಾಗಲೂ ನಾನು ಅನ್ನಬೇಕಾಗಿತ್ತು. ದೇಹ ಇತ್ತಪ್ಪ, ನಾನು ಯಾವಾಗ್ಲೂ ನಾನು 3 ಬಾಲ್ಯದಲ್ಲಿ, ಯೌವನದಲ್ಲಿ, ಮುಪ್ಪದಲ್ಲಿ ನಾನು ಅನ್ನಬೇಕಾಯ್ತು. ವಿಕಾರ ಹೊಂತದ್ದು ಬಾಲ್ಯ ಇದ್ದದ್ದು, ಯೌವನ ಇರ್ತದೆ, ಯೌವನ ಇದ್ದು ಮುಪ್ಪು ಬರ್ತದೆ, ಒಮ್ಮೆ ವಿನಾಶಿತ್ಯವ ಅಂತ. ನೀವ್ ಯಾವಾಗಲೂ ಇರುವಂತವ ವರ್ತಮಾನ ಕಾಲ, ಭೂತ ಕಾಲ, ಭವಿಷ್ಯತ್ ಕಾಲ ಇರುವಂತ ವಸ್ತು. ಜಾಗೃತವಾಗಿದ್ದ, ಸ್ವಪ್ನದಾಗಿದ್ದ, ಸುಪ್ತ ಒಳಗಿದ್ದಾಗ ವಿಕಾರ ಹೊಂತದ್ದು. ವಿಕಾರ ಹೊಂತದಕ್ಕೆ ನಾ ಅಂತೀಯಲ್ಲ, ನಂದ ಕೈಯ, ನನ್ನ ಕಾಲ, ನನ್ನ ಕಣ್ಣು ನೋಡ್ಲಕ್ ಯಾರ ಆಶ್ರಯದಿಂದ ನೋಡ್ತದ ಅಂದ್ರ ತನ್ನ ಆತ್ಮ ಚೈತನ್ಯದಿಂದ ಆಶ್ರಯ ನೋಡ್ತದ, ಕೇಳ್ತದ. ನನ್ ಕಿವಿಗ್ ಹೋಗ್ಯದ್ರಿ, ನನ್ ಕಿವಿಗ್ ಕೇಳೋದು, ಕಣ್ಣು ಮನ್ಸಾಗ್ಯಾವ್ರಿ ಅನ್ನೋದು ಯಾರು? ಅವ ಆಗಿದ್ರೆ ಹೇಳಕ್ ಬರ್ತದ. ಅವ್ ಇರ್ಲಿಕ್ಕಂದ್ರ ನಾ ಕಣ್ ಕಾಣೋದಿಲ್ರಿ, ನನ್ನ ಕಣ್ಣು ಮಬ್ಬಾಗ ಬರಿ ಬಂದಾವ ಅಷ್ಟೇ. ಕಿವಿನೇ ಹೋಗ್ಬಿಟ್ಟವ್ರಿ, ನನ್ನ ಕಿವಿನೇ ಒಟ್ಟ ಕೇಳುದಿಲ್ಲ, ಯಾರೇ ಕೇಳಿದ್ ಒಟ್ಟ ಕೇಳಕ್ ಕೇಳುದತ್ತಿ. ಆ ಕಿವಿ ಕೇಳಾದ ಅದಕ್ಕೆ ಹಿಂದ ಆಶ್ರಯ ಅದನ್ ಆಸೆ ಅವನಿಂದ ಹೇಳಕ್ ಬರ್ತದ. ಹಂಗ ನೀನು ಯಾವಾಗಲೂ ನಾನು ಎಂದು ಹೇಳಬೇಕಾದ್ರೆ ಬರ್ತದೆ. ದೇವು ನನ್ನದು ಎಂದು ಹೇಳಬಾರದು. ಒಂದು ಸಮಯ ನನ್ನದು ಅಂದು ನಾನು ಒಂದು ಅನ್ನಬಾರದು. ಯಾಕಂದ್ರೆ ನನ್ನ ಮನೆ ಅನ್ನಬೇಕಾಯ್ತು. ಈ ಮನಿ ಅದ, ಮನಿ ನೀ ಆತೇನು? ಗುಬ್ಬಿ ಹೆರವರ ಮನೆಗೆ ತನ್ನ ಮನಿ ಅಂತಂತೆ ಹಾಕದದು. ಯಾರ ಮನೆ ಕಟ್ಟ್ಯದ
ನನ್ನ ಮನಿ ಅಂತದ. ಹಂಗ ನಮ್ಮದು ಈ ಆ ಮನ್ಯಾಗ ಅದಕ್ಕೆ ಕೊಟ್ಟಿ ಪಂಚ ಮಹಾಭೂತ ಶರೀರದಾಗ ಪರಮಾತ್ಮ ಶರೀರ ಕೊಟ್ಟ ಕಳಶಾನಿ ಪಂಚ ಮಹಾಭೂತದ್ದು ಈ ನಾ ಅಂತ ಕೂತೀವಿ. ನೀ ಹಂಗಾತಿ ಒಂದಕ್ಕೊಂದು ಹಂಚಿ ಕೂಡ ವಾಯು ಆಕಾಶದ್ದು ವಾಯುದು ಅದು ಪೃಥ್ವಿದು ಜಲಕ್ಕೂ ಹಂಚಿ ಕೊಟ್ಟದಾಗ ಏನ್ ಉಳಿತದ? ಏನು ಉಳಿದಿಲ್ಲ. ಅದಕ್ಕೆ ಚಿದಾನಂದ ರೂಪ ಶಿವೋಂ ನೀನೇ ಉಳಿದಿ. ಆ ಚಿದಾನಂದ ರೂಪನೇ ನೀ ಎದಿದಿ ಇದ್ದು ಈ ದೇಹ 3.5 ಶರೀರ ಕಾಣುದು ನಾನು ಅಂತ ಕೂತಿದ್ದಿ. ಜ್ಞಾನಿಗಳು ಪದೇ ಯಾಕೆ ಕೊಡ್ತಾರ ಅಂದ್ರ ಇವು ದೃಷ್ಟಾಂತಗಳು ತಿಳಿಲಿ. ಸತ್ಸಂಗಿಲ್ಲ ಸ್ತೋತ್ರೀಯ ಪರಮನಿಷ್ಠ ಗುರುವಿನ ಶರಣಾಗತನ ಆಗುತ್ತಾನ ನಮ್ ತಿಳಿದೇ ಇಲ್ಲ. ಸತ್ಸಂಗ ಮಾಡುದ್ರಿಂದ ತಿಳಿತದದು ನಾ ಯಾರ ಅನ್ನೋದು ಅಂತ ತಿಳಿದೇ ಇಲ್ಲತ್ತಾರ ಅವ್ರು. ಈ ಮನಿ ನಾ ಹೆಂಗ ಹಾಕನ್ರಿ? ಮನಿನೇ ಬೇರೆ, ನಾನೇ ಬೇರೆ, ಕೈನೇ ಬೇರೆ, ಕಾಲನೇ ಬೇರೆ, ಕಣ್ಣನೇ ಬೇರೆ. ಇವು ಇಂದ್ರಿಯಗಳು ಬ್ಯಾರೆ ಬೇರೆ ಅದ. ಮನ, ಬುದ್ಧಿ, ಚಿತ್ತ, ಅಹಂಕಾರ ಬ್ಯಾರೆ ಬೇರೆ ಅದ. ಇವು ಅರಸು ಗೊತ್ತಾಗಿಲ್ಲ. ಇಲ್ಲಿ ಅರಸುಗೊಳ್ಳುವಂತ ವಸ್ತುಗಳು ನೀ ಹಂಗಾಕಿ ಆಗುದಿಲ್ಲ. ನೀ ಅರಿಯುವಂತ ವಸ್ತು ಅದಿ, ಸಾಕ್ಷಿ ಅಧಿಷ್ಠಾನ ಸ್ವರೂಪ ಇದ್ದು ಈ ಶರೀರ ನಾ ಅಂತ ಕೂತಿಯಪ್ಪ. ಎಂದ ಪಡಿವ ನಿನ್ನೊಂದಿಗೆ ಪರಮುಕ್ತಿ ಸುಖವನ್ನು ಕೆಡುವ ಕಾಯದ ಮೂವ ಮನುಷ್ಯ. ಕೆಟ್ಟು ಹೋಗುವಂತ ಶರೀರ ನಾ ಅಂತೀಯಲ್ಲೋ. ವಿಚಾರ ಮಾಡು, ವಿಚಾರ ಮಾಡು. ಸತ್ಸಂಗದಲ್ಲಿ ಬಾ ಕುಂದ್ರು. ಕೇಳುವುದ್ರಿಂದ ಹಾಕದ ಆ ಮನಸ್ಸ ಪವಿತ್ರ ಹಾಕದ, ಅಂತಃಕರಣ ಶುದ್ಧಿ ಹಾಕದ. ಅಂತಃಕರಣ ಶುದ್ಧಿ ಹಾಕಿದ್ರೆ ಜ್ಞಾನ ತಿಳಿತದ. ಸತ್ಸಂಗ ಇರ್ಲಿಕ್ಕೆ ಬರೀ ನಾವು ಹೊರಗೇನು ಹೋಗಕತ್ತೀವ ಅಂತ ತಿಳಿದಿಲ್ಲದು. ಯಾವಾಗಾರು ಒಮ್ಮೆ ದಿನನೂ ಬೇಕ, ಶ್ರವಣ ಬೇಕು, ಮನನ ಬೇಕು, ನಿತ್ಯಾಸನ ಬೇಕಂತಾರ ಶರಣರು. ದಿನಂಪ್ರತಿ ಶ್ರವಣ ಮಾಡೋದ್ರಿಂದ ಹೌದಲ್ಲ ಶಾಸ್ತ್ರ ಹೌದಲ್ಲ ಹೇಳ್ತಾರ, ಇದು ಕರೆ ಸತ್ಯ ಅದಲ್ಲ ಅಂತ ನಮ್ಗೆ ಅನುಭವಕ್ಕೆ ಬರ್ಬೇಕು. ಅನುಭವ ಬಂತಂದ ಅದಕ್ಕೆ ದಷ್ಟಾರ್ಥ ಅಂತ ಗಟ್ಟಿ ಆಲಕ್ ಬರ್ತದ ಅಂತ ಇದು ಹೇಳಿದ್ರು. ಮನಿ ನೀ ಆಗೋದಿಲ್ಲ ಅಂತ ಹೇಳ್ಕೊತ ಈ ವಿಷಯ. ಈ ಮನಿ ನಾನು ಯಾಕೆ ಅಹಂಕಾರಕ್ಕೆ ಮಮಕಾರಕ್ಕೆ ನೀ ಬೇರೆ ಇದೆ. ಅಹಂಕಾರ ನನ್ನಲ್ಲಿ ನಾನೇ ನೋಡ್ದೆ, ನಾನೇ ಕೊಟ್ಟೆ, ನಾನೇ ಮಾಡ್ದೆ ಅಂತ ಅಹಂಕಾರ ಮಮಕಾರನ್ನು ಕೂಡ್ಕೊಂಡು ಈ ವಿಷಯ ಆಕಾರ ಆಗಿತ್ತದ. ಈಗಿದ್ದು ಒಮ್ಮೆ ನಾನು ಅನ್ನುತ್ತಿ, ಒಮ್ಮೆ ನನ್ನದು ಅನ್ನುತ್ತಿ. ಅನ್ನೋದ್ರತ್ತಿ ಬಿಡ್ತೀಯನು, ನಾನ್ ಹತ್ತಿ ನಾನು ಹತ್ತಿ. ನಾ ಅಂದ್ರೆ ಮತ್ತೆ ಯಾವ್ದು ನೋಡ ನಾ ಹೆಂಗ ಹಾಕನಿ? ಕಣ್ಣು ನೋಡ್ತದ, ಆ ಕಣ್ಣು ನೀ ಆಗೋದಿಲ್ಲ. ಕಾಲು ಹೋಗ್ತದ ಬರ್ತದ, ಕಾಲ್ ನೀ ಆಗೋದಿಲ್ಲ. ಕೈ ಕೊಡ್ತದ ತೋರ್ತದ, ಕೈ ನೀ ಆತೇನು? ಅದಕ್ಕೆ ಸಾಕ್ಷಿ ಅದಿ. ಯುಕ್ತಿ ಮತ್ತು ದೇಹವು ಯುಕ್ತಿಯಿಂದ, ಅನುಭವದಿಂದ, ಯುಕ್ತಿಯಿಂದ ವಿಚಾರ ಮಾಡಿ ನೋಡು ಅಂತಾರ ಅವರು. ವಿಚಾರ ಮಾಡಿದ್ರ ಈ ಪಂಚ ಮಹಾಭೂಷವ್ರನ್ನ ಆಗೋದಿಲ್ಲ. ಇನ್ನು ವಿಚಾರ ಕೊಡವು ನೋಡುವನು ಕೊಡವು ಹೆಂಗ ಆಗುವುದಿಲ್ಲ. ಈಗ ಘಟ ಅದ, ಕೊಡನೇ ಬೇರೆ, ನಾನೇ ಬೇರೆ. ಕೊಡ ನಾವ್ ಹಾಕಿವನ್ರಿ? ಪಂಚಭೂತ ನಾವು ಸೇರಿದ್ದೆ, ಅದು ಕೊಡ ತಯಾರಾಗ್ಯದ. ಆ ಕುಂಬಾರ ಕೊಡ ಮಾಡ್ತಾನ, ಕೊಡ ಮಾಡ್ದ ಕೊಡ ಹಾಲಕ್ ಬರ್ತದ. ಕೊಡನೇ ಬೇರೆ, ನಾನೇ ಬೇರೆ. ಹಾಗೆ ಕೊಡ ಹಂಗ ದೇಹ ಮತ್ತು ಇನ್ನು ನೋಡವನ ದೇಹನೇ ಬೇರೆ, ನೈನೇ ಬೇರೆ. ದೇಹ ನಾ ಅಂತ ಕೂತಿದ್ದಿ. ದೇಹ ನಾ ಯಾಕೆ ಆಗೋದಿಲ್ಲ ಅಂದ್ರೆ ಇದು ಪಂಚ ಮಹಾಭೂತ ಶರೀರ ನೀ ಆಗೋದಿಲ್ಲ. ಎಲ್ಲಕ್ಕೂ ಹಂಚಿ ಕೊಟ್ಟು ಬಿಡ ಅವಕ್ಕ. 25 ತತ್ವಗಳು, ಜ್ಞಾನೇಂದ್ರಿ, ಕರ್ಮೇಂದ್ರಿ, ಪಂಚಕೋಶಿಗಳು, ಪ್ರಾಣ, ಅಪಾನ, ಉದಾನ ಎಲ್ಲ ಹರಿದು ಕೊಟ್ಟಾಗ ಏನು ಉಳಿತದ? ಏನು ಉಳಿದಲ್ಲ. ಹಂಗ ಬಾಳಿ ಕಂಬ ಸುಲ್ಕೋತ್ ಆದಾಗ ಒಂದು ಬೆಂಡ್ ಉಳಿತದ. ಹಾಗ ನೀ ಎಲ್ಲಾನು ನೇತಾತ್ಮ ಕಳೆದಾಗ ಏನು ಉಳಿದಲ್ಲ. ಆತ್ಮ ಚೈತನ್ಯ ಒಂದೇ ಉಳಿತದ. ಅದು ಚಿದಾನಂದ ರೂಪ ನೀನೇ ಅಂತ ಹೇಳ್ತಾರ ಜ್ಞಾನಿಗಳು. ಇನ್ನೂ ಮಾತಾಡೋರು ಬಾಳ ಅದಾರ. ನನ್ನ 2 ಅಪ್ಪಸು ಗುರುಚರಣ ಕಲಿಸಿಗೆ ರಾಮ್ ಕೊಡ್ತೀನಿ. ಜಯಮಂಗಲ. ಓಂ ನಮಃ ಶಿವಾರಿ. ಯಾವುದು ಹೇಳಿದ್ರಂದ್ರ ನೀ ಯಾವಾಗ ನೋಡಿದಿ ಅದು ನೀ ಆಗಂಗಿಲ್ಲ. ಈದಿ ನಾ ಅಲ್ಲ, ನಂದು ಅಲ್ಲ. ನಾನ್ ಬೇಕಾದ್ರೆ ಇಲ್ಲೆಲ್ಲ ಹಸ್ಕೊಂಡೇ ನೋಡ್ಬೇಕಲ್ಲ. ನಾ ಅನ್ನೋದು ಇಲ್ಲ, ಎಲ್ಲ ನೀನೇ ರೀತಿ. ಎಲ್ಲ ಯಾವಾಗ ಅಂತ ಕೇಳಿದ್ರೆ ಎಲ್ಲ ಅಲ್ಲಿ ಇಲ್ಲ, ಯಾವುದಿಲ್ಲ. ಅಲ್ಲಗಳ ಒಳಗೆ ಯಾವುದು ಇರಂಗಿಲ್ಲೋ ಅದು ಯಾವುದು ಇರ್ತದ ನಿಜವಾಗಿರ್ತಕ್ಕಂಥ ಅಧಿಷ್ಠಾನದಲ್ಲಿ ಇವನು ಅದನ ಅಂತ ಹೇಳಿ. ನಾಲ್ರಿ ಈ ನನ್ನ ಮನಿ, ನಾನು ಹೊಲ ರೀ ಅಂತಾನ. ನಾ ಹೊಲ ಅಂದಿಲ್ಲವ, ನಾ ಹೊಲ ಅಂದಿಲ್ಲ, ಮತ್ತ ನಾ ಮನಿ ಅಂದಿಲ್ಲ. ನನ್ನ ಮನಿ ರೀ, ಈ ವರ್ಷ ಬಣ್ಣ ಮಾಡ್ಬೇಕ್ರಿ ಅಂತ. ನನ್ನ ಮನಿ ರೀ, ನನ್ನ ಮನಿ ತಗೊಂಡ ಅಂತಾನ. ನಾನು ಹೊಲ ರೀ ಅಂತಾನ. ನಂದು ಅಂದ್ರೆ ಇವ ಬ್ಯಾರೇನೆ ಅದ. ಇವ ಬ್ಯಾರೆ ಹೆಂಗದ ಹಾಗೇನೆ ಹ್ಯಾಂಗ್ರಿ ಅಂದ್ರೆ ಮತ್ ಇವ ಅರ್ಲಿಕ್ಕೆ
ಮಾಡ್ಬೇಕು? ನಾಟಕ ಮಾಡೋರು ಬೇರೆ, ನೋಡೋರು ಬೇರೆ ನೋಡ್ರಿ. ಅವರೆಲ್ಲಾ ಪ್ರೇಯಸಿಗಳು ಮಾಡ್ಲಿಕ್ಕಂದ್ರ ಇವ್ರೆಲ್ಲಾ ನೋಡ್ತಿರ್ತಾರ. ನೋಡವ ಬೇರೆ ಇದಾನಲ್ಲ, ಅವ ನೋಡವನೇ ಅರಿತಕ್ಕಂಥವ, ಅವನೇ ತಿಳುವಳಿಕೆ ಉಳತಕ್ಕಂಥವ, ಅಂತವ ನಿನ್ನ ಸ್ವರೂಪದ. ಅದಕ್ಕೆ ನಿರ್ಭಯ ಎಂಬುದು ನಿಜ ಗೊತ್ತು, ತಾನು ಇದ್ದು ಇಲ್ಲದಂಗೆ ಇಲ್ಲಿತ್ತು. ನಿರ್ಭಯ ಹ್ಯಾಂಗ್ರಿ? ಈಗ ಇದಮ್ಮ ರೂಪದಿಂದ ತಾನದನ. ಅವ ಹ್ಯಾಂಗದನ? ಜ್ಞಾನಕ್ಕೂ ವಿರೋಧಲ್ಲ, ಅಜ್ಞಾನಕ್ಕೂ ವಿರೋಧಲ್ಲ. ಇಂಥದ್ದು ಇವನ ಸ್ವರೂಪ. ಹ್ಯಾಂಗ್ರಿ? ಇದು ಹಗ್ಗ, ಇದು ಹಾವ, ಇದಮ್ಮ ರೂಪದಿಂದ ಅದನಲ್ಲ. ನಾನು ಬ್ರಹ್ಮ ಇದ್ದೇನೆ ಅನ್ನುವ ಕಾಲಕ್ಕಾದ್ರೂ ಇದಮ್ಮ ರೂಪದನ. ನಾನು ಜೀವ ಅನ್ಬೇಕಾದ್ರೂ ಇವ ಹನಾನ. ನಾನು ಕಲ್ಪಿತ ಅಂತ ಅದನ ಇವ ಹೆಂಗನ? ಇಲ್ಲಿ ಶುದ್ಧ ಬ್ರಹ್ಮ ಅದನ. ಶುದ್ಧ ಅವನಿಗೆ ಪರಬ್ರಹ್ಮ ಅಂದರು, ಅವನಿಗೆ ಪ್ರತ್ಯೇಗಾತ್ಮ ಅಂದರು, ಅವನಿಗೆ ಚೈತನ್ಯ ಅಂದ್ರು, ಅವನಿಗೆ ವ್ಯಾಪಕ ಅಂದ್ರು. ಇಂಥದ್ದು ಇವನ ಸ್ವರೂಪ. ನಾ ಹೆಂಗಾತೀನ್ರಿ? ನಾ ಸಣ್ಣವ್ ಇದ್ದೀನ್ರಿ, ನಾ ಇವ್ರ ಮಗರಿ ಸಣ್ಣವ್ರಿ ಇಲ್ಲ. ಯಾವುದು ಶರೀರದ ಇವ್ರ ಮಗ, ಇವ್ರಿಗೆ ಸಂಬಂಧಪಟ್ಟವ, ಈ ಶರೀರಕ್ಕೆ ಸಂಬಂಧಪಟ್ಟವ್ರು ಎಲ್ಲರೂ ಅವ್ರು ಬೇರೆ ಅದಾರ. ಶರೀರ ಮೊದಲು ಅದರವ, ಶರೀರ ಬರುವುದಕ್ಕಿಂತಲೂ ಮೊದಲು ಅದನ. ಶರೀರ ಹಾದ ಬಳಕನು ಅದನ, ನಡುವರಕನು ಹನ ಇವ. ಅಂತಾದ ಇವನು ಸ್ವರೂಪ. ಅದಕ್ಕೇನೆ ಕಡಿಕೊಂಡು ಓಡಾಡ್ಕೊಂಡು ಹೇಳಿದ್ರು, ಹುಡುಕಿಕೊಳ್ಳುವ ಮಹಾಜ್ಞಾನ ಅದೇ ನಿನ್ನ ಖೂನ. ಎಡಬಿಡದೆ ಮಾಡು ಅನುಸಂಧಾನ ಅಮೃತ ಪಾನ. ಅಂತದ ನೋಡಪ್ಪ ನಿನ್ನ ಸ್ವರೂಪ. ಎಡಬಿಡದೆ ಮಾಡ್ಬೇಕು. ಸುಮ್ಕಿನೇ ತಿಳಂಗಿಲ್ಲಿದು. ಹಂಗ್ರಿ ಅಂದ್ರೆ ಯಾರಿಗಾರ ಕೇಳಿದ್ರ ನೀ ಯಾರ್ರಿ ಏನೋ ನಾ ಇಂಥವ್ರ ಮಗ ರೀ ಅಂತ. ಜ್ಞಾನಿಗಳು ಸಹಿತ ಇದಕ್ಕ ಗೊತ್ತಾಗಿಲ್ರಿ, ಗುರು ಇಲ್ಲ ಕೇಳಾಡ್ದೇನೆ. ಅದಕ್ಕೇನೆ ಪ್ರಭು ರಾಮಚಂದ್ರನಿಗೆ ವಸಿಷ್ಠ ಕೇಳಿದ್ರಂತ, ನೀ ಯಾರು? ನಾರಿ ಅಯೋಧ್ಯಪತಿ ಅಲ್ಲೋ, ನೀ ಅವ್ರದ್ದು ಯಾವ ದೇಶದ ರಾಜ ಅಂತ ಕೇಳಿದಾಗ ಹೇಳು ಅಂದ್ರು. ನಾ ಸೀತಾಪತಿ ರೀ ಅನ್ನ. ಅಲ್ಲ ನೀ ಯಾರ ಗಂಡ ಕೇಳುವಾಗ ಹೇಳು. ನಿಮ್ ಮತ್ತೆ ಇಲ್ಲ, ಇಂಥದ್ದದ ನಿನ್ನ ಸ್ವರೂಪ. ಅವಾಗ ನಾ ಯಾರನ್ನ ನಂಗೆ ಗೊತ್ತಾಗಲಾಗ್ಯದ್ರಿ, ಗೊತ್ತಾಗಲಾಗ್ಯದ ಅನ್ನೋನೇ ನೀನು ನೋಡಪ್ಪ. ಅಂತದ್ದದ ನಿನ್ನ ಸ್ವರೂಪ. ನನಗ್ ಗೊತ್ತಾಗಲಾಗ್ಯದ್ರಿ, ಅದುವೇ ನಿನ್ನ ಸ್ವರೂಪ. ಅದು ಅದಕ್ಕೇನೆ ಕೂಳೂರವ್ರು ಹೇಳಿದ್ರು, ಏನು ಹೇಳಲಿ ಅನ್ನ ಅಜ್ಞಾನ ವಶವಿದು, ನಾನು ನನ್ನನ್ನೇ ಮರೆತೆ. ಅಲ್ಲಿ ಮರ್ತಾನ. ಅನೇಕ ದೃಷ್ಟಾಂತಗಳು ಎಲ್ಲ ಹೇಳ್ಕೊಂಡು ಬಂದರಿ. ದಶಮನ ದೃಷ್ಟಾಂತ ಹೇಳಿರಿ, ತನಗೆ ಬಿಟ್ಟು ಹೇಳಿಸೇನ. ಹಾಗೇನೆ ಇಲ್ಲಿ ಆದ್ರೂ ಕೂಡ ಇದೆಲ್ಲವನ್ನ ಇವನ ಸ್ವರೂಪ ಅಲ್ಲ. ಇವನ ಸ್ವರೂಪ ಹೆಂಗದ ಅಂತ ಕೇಳಿದ್ರೆ ಯಾವಾಗಲೂ ಇರ್ತಕ್ಕಂಥದ್ದು. ನಾನು ಬ್ರಹ್ಮ ಅನ್ನುವಂಥದ್ದು ಸಹಿತ ಹೋಗ್ಬೇಕು ಅಂತಾರ ಭಕ್ತರು. ನಾನು ಅನ್ನುವಂಥದ್ದು ಯಾಕಂತ ಕೇಳಿದ್ರೆ ಆ ಜ್ಞಾನ ಆದ್ರೂ ಕೂಡ ಅಲ್ಲಿ ಅದು ಜ್ಞಾನ ಪ್ರಕಾಶ ಅದ. ಪ್ರಕಾಶ ಅಲ್ಲಿ ಏನದ ಅಂತ ಕೇಳಿದ್ರೆ ಯಾವಾಗಲೂ ಬೆಳಗತಕ್ಕಂಥದ್ದು ಅದ. ಇವನಿಗೆ ಕತ್ತಲೆ ಒಂದು ಹೋಗ್ಬಿಡುತ್ತಂದ್ರೆ ಇವನ ಜನ್ಮವೇ ಸಾರ್ಥಕ ಆಗ್ತದೆ. ಅದಕ್ಕೇನೆ ಅಜ್ಞಾನ ಎಂಬುವುದೇ ಅಮಾವಾಸ್ಯೆ. ಕಡಿಗಳು ಮಳೆಯಾಳ ಬರೋದು ಅಜ್ಞಾನ ಎಂಬುವುದೇ ಅಮಾವಾಸ್ಯೆ, ಸುಜ್ಞಾನ ಚಂದ್ರನು ಉದ್ಭವಿಸಿ. ಅಜ್ಞಾನ ಹೋಗ್ಬಿಡ್ತು ಅಲ್ಲಿ. ಅಮಾವಾಸ್ಯೆ ಹೋಯ್ತು, ಕತ್ತಲೆ ಹೋಯ್ತು. ಅಮಾವಾಸ್ಯೆ ಹಾಕಳಕ್ ಬಂದ್ರೆ ಏನ್ ಬರ್ತರಿ? ಮುಂದಿನೇ ಬರ್ತದೆ. ಹಂಗೋ ಹಾಗೇನೆ ತನ್ನ ಸ್ವರೂಪವನ್ನು ತಿಳ್ಕೊಂಡಂದ್ರೆ ಆನಂದವಾಗಿರ್ಲಿಕ್ಕೆ ಬರ್ತದೆ. ಇದು ತಿಳಿಯಬೇಕಾದ್ರೆ ಗುರುವಿನ ಮುಖಾಂತರ ತಿಳಿದ್ರು ತಿಳಿದಿರ್ತೇವೆ. ಗುರು ಮುಖಾಂತರ ತಿಳಿದಿತ್ತು, ತಿಳಿಲಿಲ್ಲ ಅಂದ್ರ ಆ ಬ್ರಹ್ಮನಿಗೂ ಕೂಡ ಅಸಾಧ್ಯ ಅಂತ ಹೇಳಿದ್ರು. ಯಾಕ ಅಸಾಧ್ಯ ಅಂದ್ರ ಅಲ್ಲಿ ಹೇಳ್ತಾರ ನೋಡಿ, ಬರೇ ನೀರಾಗ ಏನ್ ದಿನ ಕಲ್ಲಿದ್ರ ಅದೇ ನೆನೀತದೆ? ನೆನಂಗಿಲ್ಲ, ಕಲ್ಲಾಗ್ಯದ. ಹೃದಯ ಕಲ್ಲಾಗ್ಯದ. ಅದು ಮೃದು ಮಾಡ್ಬೇಕಾದ್ರ ಇವೆಲ್ಲ ಸತ್ಕರ್ಮಾದಿಗಳು ಮಾಡಬೇಕು. ಅಲ್ಲಿ ಹೃದಯ ಮೃದು ಆಗತದ.
ಗುರುನಾಥ್ ಹೇಳಿ ತಿಳಿತದ. ಗುರುನಾಥ್ ಹೇಳಿ ತಿಳಿತಂದ್ರ ಅವಾಗ ಹಾತರ ಆತ್ಮರು ಹೇಳಿ ಮಾತ ಎಂತೆಂತ ಮಾತು ತಿಳಿಸ್ಕೊಟ್ಟಿಲ್ಲಪ್ಪ, ನನಗೆ ಆನಂದ ಆಯ್ತು ಅಂತ ಹೃದಯ ಮೃದು ಆಯ್ತು ಅಂದ್ರ ಅವಾಗ ಆನಂದ ಆವಿರ್ಭಾವ ಆಗ್ತದ. ಅಲ್ಲಿ ತನ ವಿಷಯಾದಿಗಳ ಒಳಗ ಯಾಕ ಅದು ನೋಡಿದ್ರ ಆನಂದ ಆಗ್ತದ. ಯಾವಾಗ ಅಲ್ಲ ನೋಡು, ಅಲ್ಲಿ ನೋಡಿದ್ರ ಆನಂದ, ಮುಟ್ಟಿದ್ರ ಆನಂದ, ಪ್ರತಿಕ್ಷೇಪ ನೋಡ್ರಿ ಇಲ್ಲಿ ನೋಡಿದ್ರ ಆನಂದ, ಮುಟ್ಟಿದ್ರ ಆನಂದ, ಹಿಂಗ ಆಗ್ತದ. ಅದ್ಯಾಗಲ್ಲಂತಾರ್ರಿ ಇವ್ರು ಅನ್ನಂಗ ಆಗ್ತದ. ಏನೇನು ಇಲ್ಲ ಅಲ್ಲಿ. ಅಲ್ಲಿ ಯಾರಿದ್ದಾರೆ ಹೇಳಂದ್ರ ಅವ್ರು ಜಗಳ ಬದ್ದಾಗ ಹಾಡಾಡಿಸಿದಾರ. ಅಲ್ಲಿ ಯಾರಿದ್ದಾರೆ ಹೇಳು, ಅಲ್ಲಿ ಅನುಭವಿಸಿದ್ರ ಆನಂದ. ನಿತ್ಯ ಒಳಗೆ ಅಲ್ಲಿ ಯಾರಿದ್ದಾರೆ ಹೇಳು ಅಂತ ಹೇಳಿದ್ರೆ ಹಂಗ ಅಲ್ಲಿ ಆನಂದವಾಗಿ ತಾನೇ ಅದನ. ಯಾವ್ಯಾವ ಇಲ್ಲ ಅಲ್ಲಿ, ಇಂದ್ರಿಯ ಇಲ್ಲ, ದೇಹ ಇಲ್ಲ, ದೇಹಕ್ಕೆ ಸಂಬಂಧಪಟ್ಟ ಅಲ್ಲಿ ಸ್ತ್ರೀ ಪುತ್ರಾದಿಗಳಿಲ್ಲ, ಧನ ಇಲ್ಲ, ವಸ್ತು ಇಲ್ಲ, ಏನೇನು ಇಲ್ಲ, ತಾನೇ ತಾನದನ ಆನಂದಮಯ ಅದನ. ಮತ್ತ ಅವ್ ಏನಾರ ಹಿಡ್ಕೊಂಡ ಅಂದ್ರೆ ನಿದ್ದೆ ಅಲ್ಲ. ಏನ್ರಿ ಅವ ದೊಡ್ಡ ಗಾಡಿನೇ ಮನೆಗೇನ್ರಿ ಇಲ್ಲ, ನಿದ್ದೆ ಅಲ್ಲ. ಯಾಕ ಒಳಗೆ ಹಿಡ್ಕೊಂಡ ಹಳ್ಯಾಡಕತ್ತಂದ್ರೆ ನಿದ್ದೆ ಅಲ್ಲ. ಅವೆಲ್ಲವನ್ನು ಬಿಟ್ಟಾಗ ಮಾತ್ರ ಇವು ತೋರುವುದೆಲ್ಲವೂ ಮತ್ ತೋರ್ಕೋದಲ್ರಿ ಜ್ಞಾನ ಬೆಳ್ಕೊಂಡು ತೋರ್ತದ. ಏನ್ ಮಾಡೋದು? ಹಗ್ಗದೊಳಗೆ ನಾವು ಅಲ್ಲ ಅಂದ್ರು ಸ್ವಲ್ಪ ತೋರ್ಬೋದಿಲ್ರಿ. ಭಯ ಜನ ಅಬ್ಬಬ್ಬನ ಹೆನಕ ರೂಪ ಅಂತ ಅಂದ್ರು ಕೂಡ ಯಾಗ ಸ್ವಲ್ಪ ನಡೆದ್ರು ಇರ್ತದ. ಹಾಗೇನೆ ತೋರ್ತದ. ತೋರು ಏನು ಬಾಧ ಮಾಡೋದಿಲ್ಲ ನಿಮಗೆ. ಅಂಥದ್ದು ಇವನ ಸ್ವರೂಪದ ಅಂತ ಹೇಳಿ ನನ್ನೇ 2 ತದ ನುಡಿಗಳನ್ನ ಸದ್ಗುರುಗಳ ಪಾಠ ಕಲ್ಪಿಸಿ